ಸಮಸ್ತ ದೇಶದ ಅನ್ನದಾತ ರೈತ ಕೂಲಿ ಕಾರ್ಮಿಕರಿಗೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲಾರ ಜೇಬಿಗೆ ಬಂತು, ಜನರನ್ನು ಕಿತ್ತು ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶರ ಐಷಾರಾಮಿ ಕೊಠಡಿಗೆ ಬಂತು 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ರೈತರು ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆ ಇಲ್ಲದ ಸ್ವಾತಂತ್ರ್ಯ ಬಂತು. 80ರ ಸ್ವಾತಂತ್ರ್ಯ. ನಮ್ಮ ಮಹಾಕವಿ ಸಿದ್ಧಲಿಂಗಯ್ಯನವರು ಒಂದು ಮಾತು ಹೇಳ್ತಾರೆ, ಬಡವರ ಮನೆಗೆ ರೈತರ ಬೆಳೆಗೆ ಬರಲೇ ಇಲ್ಲ ಈ ಒಂದು 47ರ ಸ್ವಾತಂತ್ರ್ಯ. ಪ್ರಜಾಪ್ರಭುತ್ವದಲ್ಲಿ ದೊಡ್ಡದ ಒಂದು ಸಂವಿಧಾನ ಹೊಂದಿರುವ, ಆಂಗ್ಲರಿಂದ ಮುಕ್ತಿ ಹೊಂದಿರುವ, ಸ್ವತಂತ್ರವಾಗಿರುವ ನಮ್ಮ ದೇಶದಲ್ಲಿ ಇಂದಿಗೂ ಆಳ್ವಿಕೆ ನಡೆಸುವವರು ರೈತ ಕೂಲಿ ಕಾರ್ಮಿಕರನ್ನು ತುಳಿದು ಬದುಕುವ ಕಾಲಕ್ಕೆ ಇಂದು ಸ್ವತಂತ್ರ ಬಂದಿದೆ ಅಂತೇಳಿ ಅವರು ಹೇಳುವ ಜೊತೆಗೆ ಇವತ್ತು ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತೇಳಿದ್ರೆ ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕಿನ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಐಷಾರಾಮ್ ಸಂಸತ್ ಭವನದಲ್ಲಿ ಐಷಾರಾಮಿ ಕೊಠಡಗಳಲ್ಲಿ ತಿಂದು ತೇಗಿ ಚರ್ಚೆ ಇಲ್ಲದ ಒಂದು ಅವಕಾಶ ನೀಡುವ ಐಷಾರಾಮಿ ಜೀವನಕ್ಕೆ ಬಂತು 47ರ ಸ್ವಾತಂತ್ರ್ಯ ಅಂತೇಳಿದರೆ ಇವತ್ತು 80ರ ಸ್ವತಂತ್ರ ದಿನಾಚರಣೆಯನ್ನು ನಾವೇನು ಆಚರಣೆ ಮಾಡ್ತಾಯಿದ್ದೀವಿ, ಇವತ್ತು ಅದು ಅರ್ಥಪೂರ್ಣವಾಗಿರಬೇಕಂದ್ರೆ ಎಲ್ಲರ ಕೈಯ ಬಾಯಲ್ಲೂ ಇವತ್ತು ನಮಗೆ ಸ್ವತಂತ್ರ ಬಂತು. ಯಾವ ಸ್ವತಂತ್ರ ಬಂತು? ರೈತ ಕೂಲಿ ಕಾರ್ಮಿಕರಿಗೆ ಬಂತ. ಇವತ್ತು 5 ಉಚಿತ ಭಾಗ್ಯ ಕೊಟ್ಟಿದ್ದೀರಾ, ಶಿಕ್ಷಣ ಆರೋಗ್ಯವನ್ನು ಕಿತ್ಕೊಂಡಿದ್ದೀರಾ, ಇದು ಸ್ವತಂತ್ರನಾ? ಯುವಕರ ಕೈಗೆ ದುಡಿಯುವ ಕೈಗೆ ಕೆಲಸ ಕೊಡ್ತಾ ಇಲ್ಲ, ಅವರ ಕೈಗೆ ಮಾದಕ ವಸ್ತುಗಳನ್ನು ಕೊಟ್ಟಿದ್ದೀರಾ. ಪರೀಕ್ಷೆಗಳನ್ನು ಸೋರಿಕೆ ಮಾಡಿ ಅವರ ಜೀವನ ಜೊತೆ ಚೆಲ್ಲಾಟವಾಡ್ತಾ ಇದ್ದೀರಾ. ಅವರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಾಗದೆ ಇವತ್ತು ಆತ್ಮಹತ್ಯೆ ಮುಖ ಮಾಡ್ಕೊತಾ ಇದ್ದಾರೆ. ಭವಿಷ್ಯವನ್ನು ರೂಪಿಸಬೇಕಾದ, ಪೆನ್ನು ಹಿಡಿಯಬೇಕಾದ ಯುವಕರ ಕೈಗೆ ಇವತ್ತು ಕಲ್ಲನ್ನು ಕೊಟ್ಟಿದ್ದೀರಾ. ಇದೇನಾ ಸ್ವತಂತ್ರ? ಜೊತೆಗೆ ಇವತ್ತು ಭಾರತಾಂಬೆಯ ಹೆಣ್ಣು ಮಕ್ಕಳ ಮೇಲೆ ದಿನದ 24 ಗಂಟೆ ಒಂದಲ್ಲ ಒಂದು ರೀತಿಯಲ್ಲಿ ಅತ್ಯಾಚಾರ ದೌರ್ಜನ್ಯ ಆಗ್ತಾನೇ ಇರ್ತದೆ. ಅದಕ್ಕೆ ಕಾನೂನು ಎಲ್ಲಿದೆ ಸ್ವಾಮಿ? ಇದೇನಾ 80ರ ಸ್ವಾತಂತ್ರ್ಯ? 47ನೇ ವರ್ಷದ ಸ್ವಾತಂತ್ರ್ಯ ನಮಗೆ ಬಂದಿರೋದು ಇದೇನಾ ಸ್ವಾತಂತ್ರ್ಯ? ಇವತ್ತು ರೈತ ಕೂಲಿ ಕಾರ್ಮಿಕರಿಗೆ ಬಂದಿಲ್ಲ, ಯುವಕರಿಗೆ ಬಂದಿಲ್ಲ, ಮಹಿಳೆಯರಿಗೆ ಬಂದಿಲ್ಲ. ಇವತ್ತು ಅಂದು ಬ್ರಿಟಿಷರ ಒಂದು ಕೈಯಲ್ಲಿದ್ದಂತಹ ದೇಶವನ್ನು ಸಾವಿರಾರು ಮಹನೀಯರು ಇವತ್ತು ಹೋರಾಟ ಮಾಡಿ, ಆಂಗ್ಲರ ವಿರುದ್ಧ ಹೋರಾಟ ಮಾಡಿ ಗಲ್ಲಿಗೇರಿಕೊಂಡಿದ್ದಾರೆ. ಇವತ್ತು ರೈತರು ರಕ್ತ ಚೆಲ್ಲಿದ್ದಾರೆ. ಅಂತಹ ಮಹನೀಯರ ಒಂದು ಬಲಿದಾನಗಳಿಂದ ಬಂದಂತಹ 47ರ ಸ್ವಾತಂತ್ರ್ಯ ಇವತ್ತು ಅನಕ್ಷರಸ್ಥ ಜೈಲಿಗೆ ಹೋಗಿ ಬಂದಿರುವಂತಹ ರಾಜಕಾರಣಿಗಳ ಕೈಯಲ್ಲಿರುವುದು ನಮಗೆ ದುರಾದೃಷ್ಟಕರ. ಅದೇನೇ ಇರಲಿ, ಇವತ್ತು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಲ್ಲಿ ನಾವು ರೈತ ಸಂಘದಿಂದ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. 47ರ ಸ್ವಾತಂತ್ರ್ಯ ಬಡವರ ಮನೆಗೆ ಬಂದಿಲ್ಲ, ರೈತರು ಬೆಳೆದಂಥ ಬೆಳೆಗಳಿಗೆ ಬಂದಿಲ್ಲ, ಇದು ನೇರವಾಗಿ ಯುವಕರ ಕೈಗೆ ಬಂದಿಲ್ಲ, ಮಹಿಳೆಯರಿಗೆ ಬಂದಿಲ್ಲ. ನಾವು 3ನೇ ಸ್ವತಂತ್ರಕ್ಕಾಗಿ, ಶಿಕ್ಷಣ ಆರೋಗ್ಯಕ್ಕಾಗಿ, ಯುವಕರ ಭವಿಷ್ಯಕ್ಕಾಗಿ, ಹೆಣ್ಣು ಮಕ್ಕಳ ರಕ್ಷಣೆಗಾಗಿ 80ರ ಸ್ವತಂತ್ರ ದಿನಾಚರಣೆ ಎಂದು ಪ್ರತಿಜ್ಞೆ ಮಾಡಬೇಕು. ನಮಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ, ಆರೋಗ್ಯ, ಶಿಕ್ಷಣ, ಉದ್ಯೋಗ, ಮಹಿಳೆಯರ ರಕ್ಷಣೆ ಕೊಡಿ, ನಮ್ಮ ದುಡಿಯುವ ಕೈಗೆ ಕೆಲಸ ಕೊಡಿ ಅಂತೇಳಿ ಇವತ್ತು 80ರ ಸ್ವತಂತ್ರ ದಿನಾಚರಣೆ ಎಂದು ನಾವು ಪ್ರತಿಜ್ಞೆ ಮಾಡುವ ಮುಖಾಂತರ ಅನಕ್ಷರಸ್ಥ ರಾಜಕಾರಣಿಗಳನ್ನು ಬ್ರಿಟಿಷರು ಓಡಿಸಿದಂತೆ ಓಡಿಸೋಣ. ಯುವಕರ ಕೈಗೆ ರಾಜ್ಯವನ್ನು ಕೊಡೋಣ, ಮಹಿಳೆಯರ ರಕ್ಷಣೆಯನ್ನು ಮಾಡೋಣ, ಶಿಕ್ಷಣ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ ಅಂತೇಳಿ ಮತ್ತೊಮ್ಮೆ ದೇಶದ ರೈತ ಕೂಲಿ ಕಾರ್ಮಿಕರಿಗೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾರೆ.